Hi, hello everyone. So, today discuss trigonometry continue class. ನಾವು ಕಳೆದ ತರಗತಿಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ತಿಳ್ಕೊಂಡಿದ್ವಿ. ಈ ದಿನದ ತರಗತಿಯಲ್ಲಿ ಅನುಪಾತಗಳನ್ನು ಬಿಡಿಸಿ ಅವುಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು, ವ್ಯಾಲ್ಯೂಸ್ಗಳನ್ನು ಕಂಡುಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ. ಓಕೆನಾ? ಈ ಕಡೆ ಗಮನ ಕೊಡ್ತೀರಲ್ವಾ? ಓಕೆ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಬಿ ಕೋನ, ಲಂಬಕೋನ, ಈ ರೀತಿ ಮಾರ್ಕ್ ಇರುತ್ತೆ. ಇದು ನೋಡ್ಕೊತಿದ್ದಂಗೆ ಇದು ಲಂಬಕೋನ, ಇದು ಸ್ಕ್ವೇರ್ ಬಾಕ್ಸ್ ಇರುತ್ತೆ ಈ ಥರ. ಹಾಗಾದರೆ ಲಂಬಕೋನ ಅಂತ ತಿಳ್ಕೋಬೇಕು. ಮತ್ತು ನಾನೀಗ ಸಿಯನ್ನು ಮುಖ್ಯವಾಗಿ ಪರಿಗಣಿಸ್ತೀನಿ. ಅಂದರೆ ತೀಟಾ ಅಂತ ಕೊಡ್ತೀನಿ. ಇಲ್ಲಿ ಇದನ್ನು ಲಘು ಕೋನ ಅಂತ ನಾವು ತೀರ್ಮಾನಿಸ್ತೀವಿ. ಲಘು ಕೋನ ಏನು ಅಷ್ಟೇ, ಲಘು ಕೋನ. ಇಲ್ಲಿ 2 ಲಘು ಕೋನ, 1 ಲಂಬಕೋನ ಇರುತ್ತೆ. ಈ 2 ಲಘು ಕೋನಗಳನ್ನು ಕೂಡಿದರೆ 90 ಡಿಗ್ರಿ ಆಗಬೇಕು. 2 ಲಘು ಕೋನನ ಕೂಡಿದರೆ 90 ಡಿಗ್ರಿ ಆಗಬೇಕು. ಅದು ನೆನ್ಪಿಟ್ಕೊಳ್ಳಿ. ಮುಂದುವರಿಸ್ತಾ ಹೇಳ್ತೀನಿ, ವಿವರಣೆ ಕೊಡ್ತೀನಿ, ಸರಿನಾ? ಈಗ ಅಷ್ಟು ತಿಳ್ಕೊಳ್ಳಿ. 2 ಲಘು ಕೋನ ಅಂದರೆ ಎ ಕೋನ ಮತ್ತು ಸಿ ಕೋನ ಕೂಡಿದರೆ 90 ಡಿಗ್ರಿ ಆಗಬೇಕು. ಈಗ ಕೊಟ್ಟಿದ್ದಾನೆ. ಇಲ್ಲಿ ಇದು ವಿಕರ್ಣ ಅಂತ ಹೇಳಿದ್ದೆ. ಇದನ್ನು ವಿಕರ್ಣ ಅಂದರೆ ಹೈಪೋಟೆನಸ್ ಅಂತ ಹೇಳಿದ್ದೆ. ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ದೊಡ್ಡ ಬಾಹು. ಇನ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಎ ಸಿ, ದ ಹೈಪೋಟೆನಸ್ ಈಸ್ ದಿ ಬಿಗ್ ಒನ್ ಸೈಡ್ ಅಂತ ತಗೋಬೇಕು. ಅದರ್, ಈಗ ನಾನು ಒಂದು ಅಪ್ರಾಕ್ಸಿಮೇಟ್ ಬರ್ತೀನಿ ನೋಡಿರಿ, ಉಳಿದಿದ್ದು ಬಿ ಸಿ 4 ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, 4 ಇದೆ. ಇದು 3 ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳೋಣ. 3, ಇದು 5 ಸೆಂಟಿಮೀಟ್ರ್ ಇದೆ. ನಾವು ಇದನ್ನು 5 ಸೆಂಟಿಮೀಟ್ರು ನಿಮಗೆ ಕೊಡ್ತಕ್ಕಂಥ ಚಿತ್ರದಲ್ಲಿ ಯಾವುದಾದ್ರೂ 2 ಬಾಹುನ ಕೊಡ್ತಾನೆ. ಇನ್ನೊಂದು ಬಾಹುನ ನೀವು ಕಂಡುಹಿಡ್ಕೋಬೇಕಾಗತ್ತೆ. ನಾನು ಈ ಚಿತ್ರದಲ್ಲಿ ಎಲ್ಲ ಬಾಹುಗಳನ್ನು ಮೊದಲೇ ಬರ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ಕಳೆದ ತರಗತಿಯಲ್ಲಿ ರೇಷಿಯೋ ಬಗ್ಗೆ ವಿವರಣೆ ಕೊಟ್ಟಿದ್ದೆ. ಆ ರೇಷಿಯೋ ಆಧಾರದಲ್ಲಿ ಈ ಲೆಕ್ಕನ ಫಸ್ಟು ಮುಂದುವರ್ಸೋಣ, ಅನಂತರ ಆ ಲೆಕ್ಕನ ಬಿಡಿಸೋಣ. ಇದು ಪೈಥಾಗೋರಸ್ ಪ್ರಮೇಯದ ಮೂಲಕ ಈ ವ್ಯಾಲ್ಯೂಗಳನ್ನು ಬರ್ಕೊಂಡಿದ್ವಿ. ಇದನ್ನು ಟ್ರಿಪಲ್ಸ್ ಅಂತ ಕರೀತಾರೆ. 4, 3, 5 ತ್ರಿವಳಿಗಳು ಅಂತ ಹೇಳ್ತೇವೆ. 5, 4, 3 ತ್ರಿವಳಿಗಳು, ಪೈಥಾಗೋರಸ್ನ ತ್ರಿವಳಿಗಳು, ಟ್ರಿಪಲ್ಸ್ ಆಫ್ ಪೈಥಾಗೋರಸ್ ಅಂತ ಕರೀತಾರೆ. ಇಷ್ಟು ವಿವರಣೆ. ಈ ಕಳೆದ ತರಗತಿಯನ್ನು ನಾವು ಹೇಳಿದ್ವಿ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಲ್ಲೂ ಕೂಡ ಸೈನ್ ಅಂತಲೇ ಓದ್ಕೊತೀವಿ, ಹೌದಾ? ಸಪ್ರೇಟ್ ಏನು ಬರೆಯಲ್ಲ. ಸೈನ್ ಇದು ತೀಟಾ ಅಂದರೆ ಸಿ ಆ್ಯಂಗಲ್. ಈಗ ಈ ಸಿ ಆ್ಯಂಗಲ್ನಲ್ಲಿ ನಾವು ಬರಿತೀವಿ. ಈಗ ಸೈನ್ ತೀಟಾ, ಮೊದಲನೇ ವಿವರಣೆ ಸೈನ್ ತೀಟಾ. ಸೈನ್ ತೀಟಾದಲ್ಲಿ ಅಭಿಮುಖ ಬಾಹು ಅಂತ ಹೇಳಿದ್ದೆ ನಾನು. ಅಭಿಮುಖ ಬೈ ವಿಕರ್ಣ ಅಂತ ಹೇಳಿದ್ವಿ. ಅಭಿಮುಖ ಬೈ ವಿಕರ್ಣ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನು ನಾವು ಆಪೋಸಿಟ್, ಇಂಗ್ಲೀಷಲ್ಲೂ ಬರ್ಕೋತೀನಿ, ಬೈ ಹೈಪೋಟೆನಸ್. ಇಬ್ಬರಿಗೂ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬರ್ಕೊಂಡಿದ್ದೀನಿ. ಇದು ICS ಸಿಲೆಬಸ್ಗೂ ಅನ್ವಯ ಆಗುತ್ತೆ, CBSE ಸಿಲೆಬಸ್ಗೂ ಅನ್ವಯ ಆಗುತ್ತೆ. 10th ಸ್ಟ್ಯಾಂಡರ್ಡ್ಗೆ ತುಂಬ ಇಂಪಾರ್ಟೆಂಟು. ಇದೊಂದು ವಿವರಣೆನ ಗಮನ ಕೊಟ್ಟು ನೋಡ್ಕೊಳ್ಳಿ. ಈಗ ಆಪೋಸಿಟ್ ಏನಿದೆ ನೋಡ್ಕೊಂಬನ್ನಿ. ತೀಟಾಗೆ ಆಪೋಸಿಟ್ ನೋಡಿ 3 ಇದೆ, 3 ಬೈ ಹೈಪೋಟೆನಸ್ ಏನಿದೆ ನೋಡಿ 5. ಇಷ್ಟೇ ಮುಗಿದೋಯ್ತು. ಇದು ಅವ್ನು ಕೇಳಿರೋದಾನೆ. ಕೊಟ್ಟಿರುವ ಚಿತ್ರಕ್ಕೆ ಎಲ್ಲ ತ್ರಿಕೋನಮಿತಿಯ ಅನುಪಾತ ಬರೆಯಿರಿ. 6 ಅನುಪಾತಗಳಿದೆ. ಆಲ್ ರೇಷಿಯೋಸ್ ಗಿವನ್ ದ ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ನೋಡಿ, 3/5 ಅಷ್ಟೇ, ಕ್ಲೋಸ್. ಇನ್ನೇನು ಹೆಚ್ಚು ಇದು 1 ಮಾರ್ಕ್ಸಿಗೆ ಕೊಡ್ತಿರ್ತಾನೆ ಅಷ್ಟೇ. ನೆಕ್ಸ್ಟ್ ಸೈನ್ ಆದಮೇಲೆ
ಕಾಸ್ ಥೀಟಾ ತಗೊಳ್ಳೋಣ. ಕಾಸ್ ಥೀಟಾಗೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಕರಿತೇವೆ. ಅಂದರೆ ಪಾರ್ಶ್ವ ಬೈ ವಿಕರ್ಣ. ಅದಕ್ಕೆ ಅಡ್ಜಸೆಂಟ್ ಅಂದರೆ ADJ ಬರ್ಕೋತೀನಿ, HYP ಬರ್ಕೋತೀನಿ, ಹೈಪೋಟೆನಸ್ ಅಂತ. ಅಡ್ಜಸೆಂಟ್ ಅಂದರೆ ಯಾವುದಿದೆ ನೋಡಿ ಈ ಕಡೆ ನಿಮಗಿಲ್ಲಿ, ಇದು ಪಾರ್ಶ್ವ ಬಾಹು, ಇದು ಅಭಿಮುಖ ಬಾಹು. ಓಕೆನಾ? ಅಭಿ ಬರ್ದಿದ್ದೀನಿ, ಇನ್ನು ಬರ್ಕೊಳಿಬೇಕು ಅಂದರೆ ಇದು ಅಭಿ, ಇದು ಪಾರ್ಶ್ವ. ಹೌದಾ? ಹಂಗೆ ಬರ್ಕೊಂಡ್ರೆ ಆಯಿತು. ಆಗ ಅಡ್ಜಸ್ಟೆಂಟ್ ಯಾವುದಿದೆ ನೋಡಿ, 4/5 ಆಯಿತು. ಕ್ಲಿಯರಾ? ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಸೈನ್ ಆಯಿತು, ಕಾಸ್ ಆಯಿತು. ನೆಕ್ಸ್ಟ್ ಮೂರನೇದು ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಬರಿತೀನಿ. ಟ್ಯಾನ್ ತೀಟಾಗೆ ಅಭಿಮುಖ ಬೈ ಪಾರ್ಶ್ವ, ಇದು ನೆನ್ಪಿಟ್ಕೋಬೇಕು ಇವನ್ನ. ಅಭಿ ಬೈ ಪಾರ್ಶ್ವ, ಪಾರ್ಶ್ವ ಬೈ ವಿಕರ್ಣ, ಅಭಿ ಬೈ ವಿಕರ್ಣ, ಇವನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಬರಿತಾ ಬರಿತಾ ಅಭ್ಯಾಸ ಮಾಡಬೇಕು. ಮಗಪ್ ಮಾಡೋಕ್ಕೆ ಹೋಗಬೇಡಿ, ಅದು ಮರ್ತು ಹೋಗುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಆಪೋಸಿಟ್ ಏನಿದೆ ನೋಡಿ, 3 ಇದೆ. ಅಡ್ಜಸೆಂಟ್ ಏನಿದೆ ನೋಡಿ, 4 ಇದೆ. ಅಷ್ಟೇ, ಕ್ಲೋಸ್ ಆಯಿತು. ಕ್ಲಿಯರಾ? ಅರ್ಥ ಆಯ್ತಾ? ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಇನ್ನು ಉಳಿದಿದ್ದು ಸೈನ್ಗೆ ರಿಲೇಟಿವ್ ಆಗೇ ಇರುತ್ತೆ ಅಂತ ಹೇಳಿದ್ದೆ ನಾನು. ಸೈನ್ಗೆ ರಿಲೇಷನ್ ಆಗಿ ಇರುತ್ತೆ. ಕೊಸಿಕೆಂಟ್ ತೀಟಾ ಅಂತ ಈ ಕಡೆ ಬರಿತೀನಿ ಅದನ್ನು ಸ್ವಲ್ಪ. ಕೊಸಿಕೆಂಟ್ ತೀಟಾ, COSCE, ಕೊಸಿಕೆಂಟ್ ಅಂತ ಕರಿತೇವೆ ತೀಟಾ. ಈಗ ನಾನು ಸೈನ್ನ ವಿರುದ್ಧವಾಗಿರುತ್ತೆ ಅಂತಲೂ ಕೂಡ ಹೇಳಿದ್ದೆ ನೋಡಿ. ಅಲ್ಲಿ ಸೈನ್ಗೆ ಏನು ಬಂದಿದೆ, ಅಭಿ ಬೈ ವಿಕರ್ಣ ಇದೆ. ಕೊಸಿಕೆಂಟ್ಗೆ ವಿಕರ್ಣ ಬೈ ಅಭಿ ಆಗುತ್ತೆ. ರಿವರ್ಸ್ ಅಷ್ಟೇ. ಸೈನ್ಗೂ ಕೊಸಿಕೆಂಟ್ಗೂ ಒಂದು ರಿಲೇಷನ್ ಇದೆ, ಸಂಬಂಧ ಇದೆ. ಆಗ ಅದನ್ನು ನಾವು ವಿಕರ್ಣ ಬೈ ಅಭಿ ಅಂತ ಬರ್ಕೋತೀವಿ. ಅರ್ಥ ಆಯ್ತಾ? ವಿಕರ್ಣ ಬೈ ಅಭಿ ಅಂತ ಬರ್ಕೋತೀವಿ. ಕ್ಲಿಯರಾ? ಆಗ ಹೈಪೋಟೆನಸ್ ಬೈ ಆಪೋಸಿಟ್. ಹೈಪೋಟೆನಸ್ ಎಷ್ಟಿದೆ ನೋಡಿ, 5 ಇದೆ, ಇದು 3 ಇದೆ. ಇಷ್ಟೇ. ಅರ್ಥ ಆಯ್ತಾ? ಕ್ಲಿಯರಾಗಿ ಗೊತ್ತಾಯ್ತಾ? ಓಕೆನಾ? ನೆಕ್ಸ್ಟ್ ನೋಡಿ, ಕಾಸ್ಗೆ ಸೀಕೆಂಟ್ ಅಂತ, ಇದು ಇನ್ನೊಂದು ಜೋಡಿ. ಕಾಸ್ಗೂ ಸೀಕೆಂಟ್ಗೂ ಒಂದು ರಿಲೇಷನ್ ಇದೆ. ವಿವರಿಸ್ತಾ ಹೋಗ್ತೇನೆ, ಅದು ಇನ್ನೂ ಕ್ಲಿಯರಾಗಿ. ಮುಂದಿನ ಲೆಕ್ಕಗಳಲ್ಲಿ ಇದನ್ನು ಡಿಟೇಲಾಗಿ ಬಿಡಿಸ್ಕೊಡ್ತೀನಿ. ಹೌದಾ? ತುಂಬ ಈಸಿಯಾಗಿ ಈ ಚಾಪ್ಟರ್ನಲ್ಲಿ ಈ ಒಂದು ರೇಷಿಯೋ ಮೇಲೆ ಲೆಕ್ಕ ಇದೆಯಲ್ಲ, ಅದನ್ನು ಎಲ್ಲ ಮಕ್ಕಳು ಆದಷ್ಟು ಕಲ್ತ್ಕೊಂಡು ಬರಿಬೋದು. 1 ಅಂಕಗಳಿಗೆ ಕೊಡ್ತಾ ಇರ್ತಾನೆ. ಹೌದಾ? ಆಲ್ಟರ್ನೇಟಿವ್ ಕ್ವಶನ್ಸ್ ಅಂತ ಬರುತ್ತಲ್ಲ, ಚಾಯ್ಸ್ ಇರೋದು, ಅದರಲ್ಲಿ ನಾವು ಈ ಒಂದು ಕರೆಕ್ಟ್ ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಕ್ವಶನ್ ಅಂತ ಬರುತ್ತೆ ಒಂದೊಂದು ಮಾರ್ಕ್ಸಿಗೆ, ಅಥವಾ ರೈಟ್ ಮಾಡೋಂಥದ್ದು ಬರುತ್ತೆ. ಅಲ್ಲಿ ಇದನ್ನು ಕೊಡ್ತಾನೆ. ಒಂದೊಂದು ರೇಷಿಯೋನ ಮಿಸ್ ಮಾಡಿ ಇನ್ನೊಂದು ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾನೆ. ಆಗ ಆ ಒಂದು ಅಧ್ಯಾಯದಲ್ಲಿ ಈ ಲೆಕ್ಕನ ತುಂಬ ಸರಳವಾಗಿ ಬಿಡಿಸ್ಬೋದು. ಇದು ಕಲ್ತ್ಕೊಂಡ್ಬಿಟ್ರೆ ಸಾಕು. ಸೈನ್ ಸೀಕೆಂಟ್ ಥೀಟಾ ನೋಡೋಣ. ಇದಕ್ಕೆ ವಿರುದ್ಧ ವಿಕರ್ಣ ನೋಡಿ. ವಿಕರ್ಣ ಫಸ್ಟು ಬೈ ಪಾರ್ಶ್ವ ನೆಕ್ಸ್ಟು. ಓಕೆನಾ? ವಿಕರ್ಣ ಅಂದರೆ ಗೊತ್ತಲ್ಲ, ಹೈಪೋಟೆನಸ್ ಅಂತ ಬರಿತೀವಿ, ಅಭಿ ಅಂತ ಬರಿತೀವಿ. ಇದೆರಡೂ ಒಟ್ಟಿಗೆ ಬರಿತಾ ಇದ್ದೀನಿ, ಎರಡೂ ಮೀಡಿಯಮ್ ಅವ್ರಿಗೆ ಅನುಕೂಲ ಆಗಲಿ ಅಂತ. ಈಗ ವಿಕರ್ಣ 5 ಇದೆ ಬೈ 4. ನೆಕ್ಸ್ಟು ಟ್ಯಾನ್ಗೆ ಇನ್ನೊಂದು ರಿಲೇಷನ್ ಇದೆ, ವಿರುದ್ಧವಾಗಿರೋದು ಅಂತಲೂ ಹೇಳ್ತೀವಿ, ರಿಲೇಷನ್ ಅಂತ ಹೇಳ್ತೀವಿ. ಸರಿನಾ? ಕಾಟ್ ಅಂತ ಕರಿತೀವಿ, ಕಾಟ್ ಥೀಟಾ ಅಂತ ಕರಿತೀವಿ. ಸರಿನಾ? ಈಸ್ ಈಕ್ವಲ್ ಟು ಕಾಟ್ಗೆ ಏನು ಬರಿಬೋದು, ಇಲ್ಲಿ ನೋಡಿ, ಪಾರ್ಶ್ವ ಅಭಿ ಪಾರ್ಶ್ವ ಇದೆ, ರಿವರ್ಸ್ ಬರೀರಿ, ಪಾರ್ಶ್ವ ಬೈ ಅಭಿ.
ಈ ಮೂರು ಮೊದಲು ಕಲ್ತ್ಕೊಂಡ್ಬಿಟ್ರೆ ಟ್ಯಾನು ಸೈನು ಕಾಸನ್ನ ಅದರ ವಿರುದ್ಧವಾಗಿರೋದು ಬರ್ಕೊತ ಹೋಗ್ಬೋದು. ಏನಿದೆ ನೋಡಿ, ಇದು ಪಾರ್ಶ್ವ 4 ಇದೆ. ಫಸ್ಟು ಅಡ್ಜಸೆಂಟ್ ಬೈ ಆಪೋಸಿಟ್ 4/3 ಅಂತ ಬರ್ತಿದ್ದೀನಿ. ಓಕೆನಾ? ಅರ್ಥ ಆಯ್ತಾ? ಈ ಥರ ರಿಲೇಷನ್ಸನ್ನು ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸರಿನಾ? ಈ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಈ ಥರದ್ದು ಇನ್ನೊಂದು ಕ್ವಶನ್ಸನ್ನು ನಿಮಗೆ ಕೊಡ್ತೇನೆ. ಅದನ್ನು ಮನೆಯಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಆ ಟ್ರಯಾಂಗಲ್ ಬರಿತೀನಿ ನಾನಿಲ್ಲಿ. ಆ ಪ್ರಶ್ನೆಗೆ ನೀವೇ ತೀಟ ತಗೊಂಡು ABC ಇದು 90 ಡಿಗ್ರಿ, ಇದು ತೀಟ ಇದೆ, ಇದು 10 ಸೆಂಟಿಮೀಟ್ರು, ಇದು 6 ನೋಡಿ, ಇದು 8. ಅರ್ಥ ಆಯ್ತಾ? ಇನ್ನೊಂದು ಕೊಡೋಣ, ಇನ್ನೊಂದು ಬರ್ಕೊಂಬಿಡಿ. ಈ 2 ಲೆಕ್ಕನ ನೀವು ಟ್ರೈ ಮಾಡಿ. ನಾಳೆ ಈ 2 ಲೆಕ್ಕ ನೆಕ್ಸ್ಟ್ ಕ್ಲಾಸಲ್ಲಿ 2 ಲೆಕ್ಕದ ಜೊತೆಗೆ ಮುಂದುವರಿಸ್ತೇನೆ. 13, 5 ಇದೆ, ಸೇಮ್ ಟ್ರಯಾಂಗಲ್ ABC ಅಂತ ಇಟ್ಕೊಳ್ಳಿ. ಈಗ ಇದನ್ನೇ ತೀಟ ತಗೊಳ್ಳಿ, ಇಲ್ಲೂ ತೀಟ ಇದನ್ನೇ ತಗೊಳ್ಳಿ. ಓಕೆನಾ? ಐಡಿಯಾ ಬಂತ ಹೇಗೆ ಹೇಳಿದ್ದು? ಇದು 2 ಅಭ್ಯಾಸನ ನೀವು ಮುಂದುವರಿಸಿ ಕಲ್ತ್ಕೊಳ್ಳಿ. ನಾಳೆ ಇದನ್ನು ಮುಂದುವರಿಸಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಲ್ತ್ಕೊಳ್ಳಿ. ಹೌದಾ? ಥ್ಯಾಂಕ್ ಯು ಎವರಿವನ್.